ಒಟ್ಟು 10 ಯೋಜನೆಗಳು ಬರುತ್ತೆ. ಅದರಲ್ಲಿ 4 ಯೋಜನೆಗಳನ್ನು ಶಾಸಕರ ನೇತೃತ್ವದಲ್ಲಿ ಕೊಡುವಂಥ ಯೋಜನೆಗಳು, ಇನ್ನು ಉಳಿದಿದ್ದೆಲ್ಲ ರಾಜ್ಯ ಮತ್ತು ಜಿಲ್ಲಾಧಿಕಾರಿಗಳು ಕೊಡುವಂಥ ಯೋಜನೆಗಳನ್ನು ಮಾಡಿದೆ. ನಾವು ಕೊಡಬೇಕಾಗಿರೋಂಥ ಯೋಜನೆ ಒಳಗಡೆ ನಾವು 4 ಸಂಗತಿಗಳನ್ನು ಯೋಚನೆ ಮಾಡಬೇಕಾಯ್ತು. ಒಂದು ಶ್ರಮಶಕ್ತಿ ವಿಶೇಷ, ವೃತ್ತಿ ಪ್ರೋತ್ಸಾಹ, ಸ್ವಯಂ ಉದ್ಯೋಗ ಮತ್ತು ಗಂಗಾ ಕಲ್ಯಾಣ, ಒಟ್ಟು 5 ಇದನ್ನು ನಾವು ಕೊಡಬೇಕಾಗತ್ತೆ. ಆದರೆ 3ಕ್ಕೆ ಮಾತ್ರ ಈಗ ಅವಕಾಶ ಸಿಕ್ಕಿರೋವಂಥದ್ದು. 3ನ್ನು ಫೈನಲ್ ಮಾಡಿ ನಾವು ಈಗಾಗಲೇ ಕೊಟ್ಟಿದ್ದೇವೆ. ಈಗ ಕೊಟ್ಟಿರೋವಂಥದ್ದು ನಾವು ಕೇವಲ 10 ಲಕ್ಷದ ಹಣವನ್ನು ಇಷ್ಟು ಜನಕ್ಕೆ ನಾವು ಕೊಟ್ಟಿರೋವಂಥದ್ದು. 3 ಯೋಜನೆಗಳಿಗೆ ಮಾತ್ರ ಕೊಟ್ಟಿದ್ದೇವೆ. ಶ್ರಮಶಕ್ತಿ ವಿಶೇಷ, ವೃತ್ತಿ ಪ್ರೋತ್ಸಾಹ, ಈ 3 ಯೋಜನೆಗಳು ಮಾತ್ರ ಕೊಟ್ಟಿದೆ. ಆದರೆ ಕೊಟ್ಟಿರೋದಕ್ಕೆ ಬಗ್ಗೆ ನಮಗೆ ಸಂತೋಷ ಇದೆ. ಆದರೆ ಎಷ್ಟು ಕೊಡಬೇಕು ಅನ್ನೋಂಥ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಈ ಯೋಜನೆ ಜಾರಿಗೆ ಸರಿಯಾದಂಥ ರೀತಿಯಲ್ಲಿ ಬರಬೇಕು ಅಂತ ಹೇಳಿದ್ರೆ ಶ್ರಮಶಕ್ತಿಗೆ 2317 ಅರ್ಜಿಗಳು ಬಂದಿದೆ. ನಾವು ಆಯ್ಕೆ ಮಾಡಿರೋದು ಮಾತ್ರ ಅವಕಾಶ ಇರೋದು 5 ಜನಕ್ಕೆ ಮಾತ್ರ ಕೊಡಬೇಕು ಅಂತ. ಶ್ರಮಶಕ್ತಿ ವಿಶೇಷ ಇದರಲ್ಲಿ ಯಾರ್ಯಾರು ಬರ್ತಾರೆ ಅಂತ ಹೇಳಿದ್ರೆ ವಿಧವೆಯರು ಹಾಗೂ 45 ವರ್ಷ ಆದರೂ ಮದುವೆ ಆಗದೇ ಇರೋಂಥ ಹೆಣ್ಮಕ್ಳು ಮತ್ತು ವಿಚ್ಛೇದನಕ್ಕೆ ಒಳಪಟ್ಟಂಥ ಹೆಣ್ಮಕ್ಳು. ಇದು ಮಹಿಳೆಯರಿಗೆ ಮಾತ್ರ ಮಾಡಿರುವಂಥ ಒಂದು ವಿಶೇಷವಾದಂಥ ಯೋಜನೆ ಇದು. ಆದರೆ 400 ಜನ ಇದಕ್ಕೆ ಅರ್ಜಿ ಹಾಕಿದ್ದಾರೆ, 6 ಜನಕ್ಕೆ ಮಾತ್ರ ಅವಕಾಶ ಇರುವಂಥದ್ದು. ಇನ್ನು ವೃತ್ತಿ ಪ್ರೋತ್ಸಾಹದ ಯೋಜನೆಯೂ ಕೂಡ 800 ಅರ್ಜಿಗಳು ಬಂದಿದೆ, 5 ಜನಕ್ಕೆ ಮಾತ್ರ ಅವಕಾಶ ಕಲ್ಪಿಸ್ಕೊಟ್ಟಿರುತ್ತೆ ಸರ್ಕಾರ. ಬಹಳ ಅಜಗಜಾಂತರವಾದಂಥ ಒಂದು ವ್ಯತ್ಯಾಸವನ್ನು ನಾವು ಇಲ್ಲಿ ಕಾಣ್ತೇವೆ. 4% ಬಡ್ಡಿ ಮಾತ್ರ ಇದಕ್ಕೆ, ವಿಶೇಷವಾಗಿ ವರ್ಷಕ್ಕೆ 4% ಬಡ್ಡಿಯನ್ನು ಕೊಟ್ಟು 50,000 ಲೋನ್ ತೊಗೊಂಡವರಿಗೆ 25,000 ಶ್ರಮಶಕ್ತಿ ಒಳಗಡೆ, ಶ್ರಮಶಕ್ತಿ ವಿಶೇಷ ಯೋಜನೆಗೂ ಕೂಡ 50,000 25,000 ಸಬ್ಸಿಡಿ, ವೃತ್ತಿ ಪ್ರೋತ್ಸಾಹದೊಳಗಡೆ 1 ಲಕ್ಷ ಕೊಡುತ್ತೆ, 50,000 ಸಬ್ಸಿಡಿ ಕೊಡುತ್ತೆ. ಅವರ ಬದುಕು ಚೆನ್ನಾಗಾಗಬೇಕು ಅಂತೇಳಿ ಯೋಜನೆ ಚೆನ್ನಾಗಿದೆ. ಆದರೆ ಅದಕ್ಕೆ ಬೇಕಾಗಿರೋಂಥ ಹಣದ ಕೊರತೆ ಅಗಾಧವಾಗಿ ಕಾಣ್ತಾ ಇದೆ. ಹಾಗಾಗಿ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡುವಂಥದ್ದು, ಬಜೆಟ್ನೊಳಗಡೆ ಇದಕ್ಕೆ ಹೆಚ್ಚು ಅನುದಾನವನ್ನು ಇಟ್ಕೊಳ್ಳದೇ ಇರೋದೇ ಇದಕ್ಕೆ ಕೊರತೆಗೆ ಕಾರಣ ಆಗಿರುವಂಥದ್ದು. ನಿಗಮಗಳನ್ನು ಮಾಡಿದ್ದೀರಾ, ನಿಗಮಗಳನ್ನು ಮಾಡಿ 10 ಯೋಜನೆಗಳನ್ನು ಅದಕ್ಕೆ ಜೋಡಿಸಿದ್ದೀರಾ. ಆದರೆ ಆ ಯೋಜನೆಗಳು ಸಾಕಾರ ಆಗಬೇಕು ಅಂತೇಳಿ ಬೇಕಾಗಿರೋಂಥ ಹಣವನ್ನು ಕ್ರೋಢೀಕರಣ ಮಾಡಿ ಇಟ್ಟಿಲ್ಲದೆ ಇರೋದು ಬಡವರಿಗೆ ಮಾಡಿದಂಥ ಇದೊಂದು ಅನ್ಯಾಯ ಅನ್ನುವಂಥ ಸಂಗತಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದನ್ನು ಸರಿಪಡಿಸಬೇಕು ಅಂತೇಳಿ ಆಗ್ರಹ ಪಡಿಸ್ತೇನೆ.